ರಾಮಫಲ, ಲಕ್ಷ್ಮಣ ಫಲ, ಸೀತಾಫಲ. ರಾಮಾಯಣದಲ್ಲಿ ಈ ಫಲಗಳ ಉಲ್ಲೇಖ ಇಲ್ಲದಿದ್ದರೂ ಈ ಹಣ್ಣುಗಳಿಗೆ ಈ ಹೆಸರು ಬರೋದಿಕ್ಕೆ ಕಾರಣ ಏನು ಅಂತ ನನಗೂ ಗೊತ್ತಿಲ್ಲ. ಆದರೆ ಈ ಮರಗಳ ವಿಶೇಷತೆಗಳನ್ನ ಒಂದೊಂದಾಗಿ ತಿಳ್ಕೊಳ್ಳೋಣ. ಈ 3 ಮರಗಳು ಕೂಡ ಅನ್ನೋನೇಸಿಯೇ ಕುಟುಂಬಕ್ಕೆ ಸೇರಿವೆ. ಮೊದಲನೇದಾಗಿ ರಾಮಫಲ. ಸೀತಾಫಲ ಹಾಗೂ ಲಕ್ಷ್ಮಣ ಫಲದಂತೆ ಈ ವೃಕ್ಷವನ್ನ ತೋಟಗಳಲ್ಲಾಗಲಿ ಮನೆಯ ಅಂಗಳಗಳಲ್ಲಾಗಲಿ ಬೆಳೆಯುವುದು ಕಡಿಮೆ ಇದ್ದರೂ ಸೀತಾಫಲ ಹಾಗೂ ಲಕ್ಷ್ಮಣ ಫಲಗಳಿಗಿಂತ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ರಾಮಫಲವನ್ನ ಕಾಣಬಹುದು. ಇದಕ್ಕೆ ಕಾರಣ ಹಕ್ಕಿಗಳ ಬೀಜ ಪ್ರಸರಣವಾಗಿದೆ. ಪಾಳು ಭೂಮಿ, ರಸ್ತೆ ಬದಿ, ಹಳ್ಳಗಳ ಪಕ್ಕ, ಬಂಜರು ಭೂಮಿ ಸೇರಿದಂತೆ ಕೆಲವೊಂದು ತೋಟ ಹಾಗೂ ಉದ್ಯಾನಗಳಲ್ಲೂ ಕೂಡ ಈ ಮರಗಳನ್ನ ಕಾಣಬಹುದು. ರಾಮಫಲದ ವೈಜ್ಞಾನಿಕ ಹೆಸರು ಅನ್ನೋನಾ ರೆಟಿಕ್ಯುಲೇಟಾ. ಸಂಸ್ಕೃತದಲ್ಲಿ ಅಗ್ರಿಮ, ಬಹುಬೀಜ, ಗಂಡಗಾತ್ರ, ಗ್ರೀಷ್ಮಜ. ಲವನಿ ಎಂದರೆ ಕನ್ನಡದಲ್ಲಿ ರಾಮಫಲ, ಹಿಂದಿಯಲ್ಲಿ ಆತ್, ಲವನಿ, ನೋನಾ ಇತ್ಯಾದಿ ಹಾಗೂ ಆಂಗ್ಲ ಭಾಷೆಯಲ್ಲಿ ನೆಟ್ಟೆಡ್ ಕಸ್ಟರ್ಡ್ ಆಪಲ್, ಬುಲ್ಲಕ್ಸ್ ಆರ್ಟ್ ಹಾಗೂ ಆಕ್ಸ್ ಆರ್ಟ್ ಎನ್ನಲಾಗಿದೆ. ಉಷ್ಣವಲಯ ಸೇರಿದಂತೆ ತೇವಾಂಶವುಳ್ಳ ಜಾಗಗಳಲ್ಲಿಯೂ ಕೂಡ ಬೆಳೆಯುವ ರಾಮಫಲದ ಮೂಲ ಮಧ್ಯ ಅಮೆರಿಕ ಆಗಿದ್ದು ಭಾರತ ಸೇರಿದಂತೆ ಕೊಲಂಬಿಯಾ, ಮೆಕ್ಸಿಕೋ, ವೆನಿಜುಲಾ, ಕೆರೆಬಿಯನ್ ಮುಂತಾದ ಪ್ರದೇಶಗಳಲ್ಲಿ ಬೆಳೆಯುವ ಅರೆನಿತ್ಯ ಹರಿದ್ವರ್ಣ ವೃಕ್ಷವಾಗಿದ್ದು ಸುಮಾರು 30 ಅಡಿಗೂ ಎತ್ತರವಾಗಿ ಬೆಳೆಯಬಲ್ಲ ಕಂದು ಮಿಶ್ರಿತ ಹಸಿರು ಕಾಂಡ, ಸುಮಾರು 21 ಸೆಂಟಿಮೀಟರ್ ಉದ್ದ ಹಾಗೂ 6.5 ಸೆಂಟಿಮೀಟರ್ ಅಗಲವಾದ ಶಂಖಾಕಾರದ ಹಸಿರೆಲೆಗಳಿದ್ದು 3 ದಳಗಳಿಂದ ಕೂಡಿದ ಮಾಸಲು ಹಳದಿ ಮಿಶ್ರಿತ ಹಸಿರು ಬಣ್ಣದ ಹೂಗಳಿದ್ದು ಹೃದಯಾಕಾರದ, ಮೊದಲು ಹಸಿರು ನಂತರ ತಿಳಿ ಗುಲಾಬಿ, ಹಣ್ಣಾದಾಗ ಹಳದಿ ಬಣ್ಣಕ್ಕೆ ತಿರುಗುವ ಹಣ್ಣುಗಳಿರುತ್ತವೆ. ರಾಮಫಲದ ಉತ್ಪನ್ನಗಳನ್ನು ಆಯುರ್ವೇದ, ಸಾಂಪ್ರದಾಯಿಕ ಹಾಗೂ ಸಿದ್ಧವೈದ್ಯ ಚಿಕಿತ್ಸಾ ಪದ್ಧತಿಗಳಲ್ಲಿ ಬಳಸಲಾಗುತ್ತದೆಯಾದರೂ ರಾಮಫಲದಲ್ಲಿ ಹಣ್ಣುಗಳನ್ನು ಬಿಟ್ಟರೆ ಇಡೀ ವೃಕ್ಷವೇ ವಿಷಕಾರಿಯಾಗಿದೆ. ರಾಮಫಲದ ಹಣ್ಣುಗಳು ಪೌಷ್ಟಿಕವೂ ಹಾಗೂ ಶಕ್ತಿವರ್ಧಕವೂ ಆಗಿದ್ದು ಈ ಹಣ್ಣುಗಳನ್ನು ನೇರವಾಗಿ ತಿನ್ನಬಹುದು. ಈ ಹಣ್ಣುಗಳ ಪಾನೀಯ, ಐಸ್ ಕ್ರೀಮ್ ಹಾಗೂ ಸಾಸ್ ಮಾಡಲಾಗುತ್ತದೆ. ಈ ಹಣ್ಣಿನ ಬೀಜಗಳ ಒಳಭಾಗವು ವಿಷಕಾರಿಯಾಗಿರುವುದರಿಂದ ಬೀಜಗಳನ್ನ ಕಚ್ಚದೆ ಉಗುಳುವುದು ಸೂಕ್ತ. ಬೀಜಗಳು ಮಾತ್ರವಲ್ಲದೆ ಈ ಮರವನ್ನ ಕತ್ತರಿಸಿದಾಗ ಬರುವ ದ್ರವವೂ ಕೂಡ ವಿಷಕಾರಿಯಾಗಿದೆ. ಇದು ಅಲರ್ಜಿ ಇದ್ದವರಿಗೆ ಬಹಳ ಕಿರಿಕಿರಿ ಉಂಟು ಮಾಡಬಲ್ಲದು. ಈ ಮರದ ಎಲೆಗಳಿಂದ ನೀಲಿ ಹಾಗೂ ಕಪ್ಪು ಬಣ್ಣವನ್ನ ತಯಾರಿಸಲಾಗುತ್ತದೆ. ರಾಮಫಲದ ಬೀಜಗಳಿಂದ ತೆಗೆಯಲಾಗುವ ಎಣ್ಣೆಯನ್ನ ಅಥವಾ ಎಲೆ ಹಾಗೂ ಬೀಜಗಳನ್ನ ಬೇಯಿಸಿ ಬರುವ ದ್ರಾವಣವನ್ನ ಕೀಟನಾಶಕವಾಗಿ ಬಳಸಲಾಗುತ್ತದೆ. ಲಕ್ಷ್ಮಣ ಫಲ. ಲಕ್ಷ್ಮಣ ಫಲದ ವೈಜ್ಞಾನಿಕ ಹೆಸರು ಅನ್ನೋನಾ ಮ್ಯೂರಿಕ್ಯಾಟಾ. ಕನ್ನಡದಲ್ಲಿ ಲಕ್ಷ್ಮಣ ಫಲ, ಮುಳ್ಳು ರಾಮಫಲ, ಮುಳ್ಳು ಹಲಸು ಎಂದರೆ ಆಂಗ್ಲ ಭಾಷೆಯಲ್ಲಿ ಸೌರ್ಸೋಪ್ ಹಾಗೂ ಗ್ರವಿಯೋಲಾ ಎನ್ನುತ್ತಾರೆ. ಈ ವೃಕ್ಷದ ಮೂಲ ಅಮೆರಿಕಾದ ಉಷ್ಣವಲಯವಾಗಿದ್ದು ಭಾರತ ಸೇರಿದಂತೆ ಮಧ್ಯ ಹಾಗೂ ದಕ್ಷಿಣ ಅಮೆರಿಕ, ಆಫ್ರಿಕಾ ಹಾಗೂ ಏಷ್ಯಾದ ಎಲ್ಲ ರಾಷ್ಟ್ರಗಳಲ್ಲೂ ಕೂಡ ಕಾಣಬಹುದು. ಉಷ್ಣವಲಯಗಳಲ್ಲಿ ಹಣ್ಣಿಗಾಗಿ ಬೆಳೆಯುವ ಈ ವೃಕ್ಷ ಸುಮಾರು 30 ಅಡಿಗೂ ಎತ್ತರವಾಗಿ ಬೆಳೆಯುವ ಕಂದು ಮಿಶ್ರಿತ ಮಾಸಲು ಬಿಳಿ ಬಣ್ಣದ ಕಾಂಡ ಹೊಂದಿದ್ದು 14 ಸೆಂಟಿಮೀಟರ್ ಉದ್ದ ಹಾಗೂ 6 ಸೆಂಟಿಮೀಟರ್ ಅಗಲವಾದ ಅಂಡಾಕಾರದ ಹಸಿರೆಲೆಗಳಿದ್ದು ಸುಮಾರು 1 ಕೆಜಿಗೂ ಅಧಿಕವಾದ ತೂಕವುಳ್ಳ ಮುಳ್ಳುಗಳಂತಹ ಮಾರ್ಪಾಡಿನಿಂದ ಕೂಡಿದ ಹಸಿರು ಬಣ್ಣದ ಹಣ್ಣುಗಳಾಗುತ್ತವೆ. ಸಾಂಪ್ರದಾಯಿಕ ಚಿಕಿತ್ಸಾ ವಿಧಾನದಲ್ಲಿ ಬಳಸಲಾಗುವ ಲಕ್ಷ್ಮಣ ಫಲದ ಹಣ್ಣುಗಳು ರುಚಿಕರವಾದ ಸುವಾಸನೆಯುಳ್ಳ ಹಣ್ಣುಗಳಾಗಿದ್ದು ಇವುಗಳನ್ನ ನೇರವಾಗಿ ಅಥವಾ ಜ್ಯೂಸ್, ಐಸ್ ಕ್ರೀಮ್ ಮಾಡಿಕೊಂಡು ಕೂಡ ಹಾಗೂ ಹಾಲಿನೊಂದಿಗೂ ಕೂಡ ಸೇವಿಸಲಾಗುತ್ತದೆ. ಬೀಜಗಳು ಬಲಿಯದ ಎಳೆಯ ಕಾಯಿಗಳನ್ನ ತರಕಾರಿಯಂತೆ ಬಳಸಲಾಗುತ್ತದೆ. ಈ ಹಣ್ಣುಗಳು ಜ್ವರ ನಿವಾರಕ ಗುಣ ಹೊಂದಿದ್ದು ಅತಿ ಹೆಚ್ಚು ಬೆವರುವವರು ಈ ಹಣ್ಣುಗಳನ್ನ ಸೇವಿಸುವುದು ಸಹಕಾರಿಯಾಗಿದೆ. ಅಷ್ಟೇ ಅಲ್ಲದೆ ಈ ಹಣ್ಣುಗಳು ಹೈ ಬಿಪಿ ಹಾಗೂ ಹೃದಯದ ಸಮಸ್ಯೆ ಇರುವವರಿಗೆ ಆರೋಗ್ಯದಾಯಕ ಫಲವಾಗಿದೆ. ಲಕ್ಷ್ಮಣ ಫಲದ ಎಲೆ ಹಾಗೂ ಹಣ್ಣುಗಳು ಕ್ಯಾನ್ಸರ್ ನಿರೋಧಕ ಗುಣ ಹೊಂದಿದ್ದು ಸ್ತನ ಕ್ಯಾನ್ಸರ್, ಶ್ವಾಸಕೋಶದ ಕ್ಯಾನ್ಸರ್, ಕರುಳಿನ ಕ್ಯಾನ್ಸರ್ ಸೇರಿದಂತೆ 12 ವಿಧದ ಕ್ಯಾನ್ಸರ್ ಕಾಯಿಲೆಗಳ ಚೇತರಿಕೆಗೆ ಸಹಕಾರಿಯಾಗಿದೆ ಎನ್ನಲಾಗಿದೆ. ಲಕ್ಷ್ಮಣ ಫಲದ ಹೂವಿನ ಚಹಾವನ್ನ ಶೀತ, ಎದೆನೋವು ಹಾಗೂ ನರಗಳ ಅಸ್ವಸ್ಥತೆಯಲ್ಲಿ ಸೇವಿಸಬಹುದು. ಲಕ್ಷ್ಮಣ ಫಲದ ಎಳೆ ಚಿಗುರುಗಳನ್ನ ತರಕಾರಿಯಂತೆ ಬಳಸಲಾಗುತ್ತದೆ. ಈ ಎಲೆಗಳಿಂದಲೂ ಕೂಡ ಚಹಾ ತಯಾರಿಸಲಾಗುತ್ತದೆ. ಎಲೆಗಳ ಚೂರ್ಣವನ್ನ ತುರಿಕೆ, ಚರ್ಮವ್ಯಾಧಿ, ಕೆಮ್ಮು, ಶೀತಕ್ಕೆ ಬಳಸಲಾಗುತ್ತದೆ. ಎಲೆಗಳ ಚೂರ್ಣವೂ ಕೂಡ ಜೀರ್ಣಕ್ರಿಯೆಗೆ ಸಹಕಾರಿಯಾಗಿದ್ದು ಆಯಾಸವನ್ನ ನಿವಾರಿಸುತ್ತದೆ.
ಈ ಎಲೆಗಳು ನಿದ್ರಾಜನಕವಾಗಿದ್ದು ಎಲೆಗಳ ಕಷಾಯ ಸೇವನೆ ಅಥವಾ ಎಲೆಗಳನ್ನ ಮಲಗುವ ದಿಂಬಿನ ಕೆಳಗೆ ಇಟ್ಟುಕೊಂಡು ಮಲಗಿದರೆ ನಿದ್ರೆಗೆ ಸಹಕಾರಿ ಎನ್ನಲಾಗಿದೆ. ಎಲೆಗಳ ಕಷಾಯವು ಮಧುಮೇಹ, ಹೈಪರ್ ಟೆನ್ಷನ್, ಕ್ಯಾನ್ಸರ್, ಮಲೇರಿಯಾ, ಕರುಳು, ಕಿಡ್ನಿ ಹಾಗೂ ಹೃದಯದ ಸಮಸ್ಯೆಗಳಲ್ಲಿ ಲಾಭಕಾರಿ ಎನ್ನಲಾಗಿದೆ. ಎಲೆಗಳ ಪೇಸ್ಟ್ ಅನ್ನ ನರಗಳ ಸೆಳೆತಕ್ಕೆ ಮಸಾಜ್ ಮಾಡಬಹುದು. ಈ ಎಲೆಗಳಿಂದ ಸಾರಭೂತ ತೈಲವನ್ನ ತೆಗೆಯಲಾಗುತ್ತದೆ. ಇದನ್ನ ಸಂಧಿವಾತ, ಮಂಡಿ ನೋವು ಹಾಗೂ ನರಗಳ ಸೆಳೆತಕ್ಕೆ ಬಳಸಲಾಗುತ್ತದೆ. ಇದರ ತೊಗಟೆಯನ್ನ ತೆಗೆದು ಆ ಪೇಸ್ಟ್ ಅನ್ನ ರಕ್ತಸ್ರಾವ ನಿಲ್ಲಿಸಲು ಹಚ್ಚಲಾಗುತ್ತದೆ. ಲಕ್ಷ್ಮಣ ಫಲದ ಬೀಜಗಳು ಕೂಡ ವಿಷಕಾರಿಯಾಗಿದ್ದು ಇವುಗಳನ್ನು ಕೂಡ ಬಳಸಬಾರದು. ಈ ಮರದ ಕಾಂಡದ ರಸದಿಂದಲೂ ಕೂಡ ಅಲರ್ಜಿ ಇರುವವರು ದೂರ ಇರುವುದೇ ಒಳ್ಳೆಯದು. ಸೀತಾಫಲ. ಸೀತಾಫಲದ ವೈಜ್ಞಾನಿಕ ಹೆಸರು ಅನ್ನೋನಾ ಸ್ಕ್ಯುಮೋಸಾ. ಸಂಸ್ಕೃತದಲ್ಲಿ ಸೀತಾಫಲಂ, ಕನ್ನಡದಲ್ಲಿ ಸೀತಾಫಲ, ಹಿಂದಿಯಲ್ಲಿ ಶರೀಫಾ ಹಾಗೂ ಆಂಗ್ಲ ಭಾಷೆಯಲ್ಲಿ ಶುಗರ್ ಆಪಲ್ ಹಾಗೂ ಕಸ್ಟರ್ಡ್ ಆಪಲ್ ಎನ್ನಲಾಗಿದೆ. ಭಾರತ ಸೇರಿದಂತೆ ನೇಪಾಳ, ಇಂಡೋನೇಷಿಯಾ, ಮಲೇಷಿಯಾ, ಶ್ರೀಲಂಕಾ ಮುಂತಾದ ದೇಶಗಳಲ್ಲಿ ಕಂಡುಬರುವ ಈ ವೃಕ್ಷ ಎಲ್ಲ ವಾತಾವರಣಕ್ಕೂ ಹೊಂದಿಕೊಂಡು ಬೆಳೆಯುವ ಹಾಗೂ ನಿಧಾನವಾಗಿ ಬೆಳೆಯುವ ನಿತ್ಯ ಹರಿದ್ವರ್ಣ ವೃಕ್ಷವಾಗಿದ್ದು ಮನೆಯಂಗಳ, ತೋಟ, ಉದ್ಯಾನ ಸೇರಿದಂತೆ ವಾಣಿಜ್ಯ ಬೆಳೆಯಾಗಿಯೂ ಕೂಡ ಬೆಳೆಯುವ ವೃಕ್ಷವಾಗಿದೆ. ಈ ಮರವು ಸುಮಾರು 30 ಅಡಿ ಎತ್ತರವಾಗಿ ಬೆಳೆಯುವ ಕಂದು ಮಿಶ್ರಿತ ಬಿಳಿ ಬಣ್ಣದ ಕಾಂಡ ಹೊಂದಿದ್ದು 12 ಸೆಂಟಿಮೀಟರ್ ಉದ್ದ ಹಾಗೂ 5 ಸೆಂಟಿಮೀಟರ್ ಅಗಲವಾದ ಶಂಖಾಕಾರದ ಹಸಿರೆಲೆಗಳಿದ್ದು ಹಸಿರು ಮಿಶ್ರಿತ ಹಳದಿ ಬಣ್ಣದ 3 ದಳಗಳಿಂದ ಕೂಡಿದ ಹೂಗಳಾಗುತ್ತವೆ. ಇದರ ಹಣ್ಣುಗಳು ಕೂಡ ಹಸಿರು ಬಣ್ಣದ ಅಂಡಾಕಾರವಿದ್ದು ಹಣ್ಣುಗಳ ಮೇಲ್ಭಾಗದ ಪದರ ಮಾತ್ರ ಇಟ್ಟಿಗೆಗಳನ್ನ ಜೋಡಿಸಿದಂತಹ ಮಾರ್ಪಾಡಿರುತ್ತದೆ. ಈ ವೃಕ್ಷದ ಉತ್ಪನ್ನಗಳನ್ನು ಕೂಡ ಆಯುರ್ವೇದ, ಸಾಂಪ್ರದಾಯಿಕ, ಸಿದ್ಧ ಹಾಗೂ ಯುನಾನಿ ಚಿಕಿತ್ಸಾ ವಿಧಾನಗಳಲ್ಲಿ ಬಳಸಲಾಗುತ್ತದೆ. ಈ ಹಣ್ಣುಗಳನ್ನು ಕೂಡ ತಿನ್ನಲಾಗುತ್ತದೆ. ತಿರುಳಿನಿಂದ ಜ್ಯೂಸ್, ಐಸ್ ಕ್ರೀಮ್, ಜೆಲ್ಲಿ, ಮಿಲ್ಕ್ ಶೇಕ್ ಮುಂತಾದ ಖಾದ್ಯಗಳನ್ನ ಮಾಡಲಾಗುತ್ತದೆ. ಸೀತಾಫಲದ ಎಳೆಯ ಚಿಗುರು ಹಾಗೂ ಪುದೀನಾದಿಂದ ಮಾಡಲಾಗುವ ಕಷಾಯವನ್ನ ಶೀತದಲ್ಲಿ ನೀಡಲಾಗುತ್ತದೆ. ಮೂರ್ಛೆ ಹೋದವರ ಮೂಗಿಗೆ ಇದರ ಎಲೆಗಳನ್ನ ಹೊಸಕಿ ವಾಸನೆ ಕುಡಿಸಲಾಗುತ್ತದೆ. ಈ ಎಲೆಗಳನ್ನ ಅರೆದು ಕುರುವಿನ ಮೇಲೆ ಲೇಪಿಸಿದರೆ ಉತ್ತಮವಾದ ಪರಿಣಾಮವನ್ನ ಕಾಣಬಹುದು. ಈ ಎಲೆಗಳಿಂದಲೂ ಕೂಡ ಸಾರಭೂತ ತೈಲವನ್ನ ಪಡೆಯಲಾಗುತ್ತದೆ. ಈ ಎಣ್ಣೆಯನ್ನ ನಿದ್ರಾಹೀನತೆ ಇದ್ದವರು ತಲೆಗೆ ಮಸಾಜ್ ಮಾಡಿಕೊಳ್ಳಬಹುದು. ಸೀತಾಫಲದ ಎಲೆಗಳನ್ನು ಕೂಡ ಕೀಟನಾಶಕದಂತೆ ಬಳಸಬಹುದಾಗಿದೆ.